ರಾಜ್ಯ ಸರ್ಕಾರ ಬೀಳಿಸೋದಕ್ಕೆ ಮತ್ತೆ ಆಪರೇಷನ್ ಶುರುವಾಗಿದೆಯಾ? ಒಂದಲ್ಲ ಎರಡಲ್ಲ, ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ಕೊಟ್ಟು ಆಮಿಷ ಒಡ್ಡಲಾಗ್ತಿದೆ ಅನ್ನೋ ಸಿಎಂ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಬಿಜೆಪಿ ನಾಯಕರು ಕುದುರೆ ವ್ಯಾಪಾರಕ್ಕೆ ಕೈ ಹಾಕಿದ್ದಾರೆ ಅಂತ ಸಿಎಂ ಬಾಂಬ್ ಸಿಡಿಸಿದ್ದಾರೆ. ಸಿದ್ದು ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಕೋಟಿ ಕೋಟಿ ಆಫರ್ ಮಾತನ್ನ ಕಮಲ ನಾಯಕರು ಅಲ್ಲಗಳಿತಾ ಇದ್ದಾರೆ. ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ. ಹಣ ಅನ್ನೋದು ಮರದಲ್ ಬಿಡತ್ತಾ? ಹೀಗೆ ರಾಜ್ಯದ ಜನ ತಮಗ್ ತಾವೇ ಪ್ರಶ್ನೆ ಹಾಕೊಳ್ಬೇಕಾಗಿದೆ. ಯಾಕಂದ್ರೆ ಆಪರೇಷನ್ ಕಮಲದ ಆಫರ್ ಚರ್ಚೆ 5 ಕೋಟಿ 10 ಕೋಟಿಯಲ್ಲಿದ್ದ ಆಪರೇಷನ್ ಬ್ರಹ್ಮಾಸ್ತ್ರ ಈಗ ಅಪ್ಗ್ರೇಡ್ ಆಗಿದೆ. ಒಬ್ಬ ಶಾಸಕನ ತಲೆಗೆ 50 ಕೋಟಿ ಬೆಲೆಯನ್ನ ಕಟ್ಟಲಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋಕೆ ಬಿಗ್ ಆಪರೇಷನ್ ನಡೆಸ್ತಾ ಇರುವುದಾಗಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮಾತು ರಾಜ್ಯ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನ ಎಬ್ಬಿಸಿದೆ. 50 ಶಾಸಕರಿಗೆ ತಲಾ 50 ಕೋಟಿ ಆಪರೇಷನ್ ಆಫರ್. ಸಿದ್ದರಾಮಯ್ಯ ಆರೋಪಕ್ಕೆ ಸಿಡಿದೆದ್ದ ಕೇಸರಿ ಲೀಡರ್ಸ್. ರಾಜ್ಯದಲ್ಲಿ ಆಪರೇಷನ್ ಕಮಲ ಸದ್ದಿಲ್ಲದೆ ನಡೀತಾ ಇದೆಯಾ? ಮತ್ತೊಮ್ಮೆ ಬಿಜೆಪಿ ಹಿಂಬಾಗಿಲ ರಾಜಕಾರಣ ಮಾಡೋಕೆ ಬಿಗ್ ಪ್ಲಾನ್ ಮಾಡಿದ್ಯಾ? ಸಿದ್ದರಾಮಯ್ಯ ಸರ್ಕಾರವನ್ನ ಪತನಗೊಳಿಸೋಕೆ ದುಡ್ಡಿನ ಮಳೆ ಸುರಿಸೋಕೆ ಮುಂದಾಗಿದ್ಯಾ? ಹೀಗೆ ಹಲವು ಪ್ರಶ್ನೆಗಳು ಸದ್ಯ ರಾಜ್ಯ ರಾಜಕೀಯದಲ್ಲಿ ರಿಂಗಣಿಸ್ತಾ ಇವೆ. ಮೈಸೂರಲ್ಲಿ ನಿನ್ನೆ ಸಿದ್ದರಾಮಯ್ಯ ಆಡಿದ 50 ಕೋಟಿ ಆಫರ್, 50 ಶಾಸಕರ ಜೊತೆ ಸಂಪರ್ಕ ಕ್ರಾಂತಿ ಡೀಲ್ ಮಾತು ಎಲ್ಲೆಡೆ ಮಾರ್ಧನಿಸಿದೆ. 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂಎಲ್ಎಗೆ ಆಫರ್ ಮಾಡಿ 50 ಕೋಟಿ 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀವಿ. ಎಲ್ಲಿಂದ ಬಂತು? 50 ಕೋಟಿ ಆಫರ್ ನಿಜ ಅಂತ ಸಿಎಂ ಪುನರುಚ್ಚಾರ. ಸಿಎಂ ಆಪರೇಷನ್ ಮಾತಿಗೆ ಧ್ವನಿಗೂಡಿಸಿದ ಡಿಕೆಶಿ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ 50 ಕೋಟಿ ಆಫರ್ ಮಾಡಿದೆ ಎಂಬ ನಿನ್ನೆಯ ತಮ್ಮ ಮಾತಿಗೆ ಇವತ್ತೂ ಸಿಎಂ ಬದ್ಧರಾಗಿದ್ದಾರೆ. ಬಿಜೆಪಿ ಆಫರ್ ಕೊಟ್ಟಿದ್ ನಿಜ, ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಇನ್ನು ಸಿಎಂ ಸ್ಫೋಟಿಸಿರೋ 50 ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಆಫರ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ. ಬಿಜೆಪಿಯವರು ಆಪರೇಷನ್ ಕಮಲ ಮಾಡ್ತಿದ್ದಾರೆ ಅಂತ ಸಿಎಂ ಮಾತಿಗೆ ಧ್ವನಿಗೂಡಿಸಿದ್ದಾರೆ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು, ಆದರೆ ಸಕ್ಸಸ್ ಆಗ್ಲಿಲ್ಲ ಅವರು. ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಹೌದು, ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಎಂಎಲ್ಎಗಳ ಹತ್ರ ಮಾತಾಡಿದ್ದಾರೆ. ಕೆಲವು ಎಂಎಲ್ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮ್ಗೆ ಅದಾದ್ಮೇಲೆ ತಿಳಿಸ್ತೀನಿ. ನಾನು ಸಿದ್ದು 50 ಕೋಟಿ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿ. ಸಿಎಂಗೆ ಸಾಮಾನ್ಯ ಲೆಕ್ಕವೂ ಬರಲ್ಲ ಅಂತ ಕಮಲ ಕೆಂಡ. ಸಿಎಂ ಸಿದ್ದರಾಮಯ್ಯ ಆಡಿರೋ ಸರ್ಕಾರ ಉರುಳಿಸೋ ಮಾತು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. 50 ಕೋಟಿ ರೂಪಾಯಿ ಆಫರ್ ಆರೋಪವನ್ನ ಕಮಲ ನಾಯಕರು ತಳ್ಳಿ ಹಾಕಿದ್ದಾರೆ. ಸಿಎಂಗೆ ಸಾಮಾನ್ಯ ಲೆಕ್ಕವೂ ಬರಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮೂದಲಿಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರೇ, ನಿಮ್ ಬಳಿ ಇರೋದು ಕುದುರೆಗಳು ಕತ್ತೆಗಳಲ್ಲ ಅಂತ ಭಾವಿಸ್ತೀನಿ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 14 ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ. ಲೆಕ್ಕದ ರಾಮಯ್ಯ ಅಂತಾರೆ. ಈ 50 ಜನ ಕರ್ಕೊಂಡ್ರೆ ಹೆಂಗೆ ಲೆಕ್ಕ ಸರಿ ಹೋಗುತ್ತೆ? 2/3 ಮೆಜಾರಿಟಿ ತಗೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರಲ್ಲ. ಈ 50 ಜನನ ಪಕ್ಷಾಂತರ ಮಾಡೋಕ್ಕೆ ಸಾಧ್ಯನಾ ಫಸ್ಟು? ಅದರಿಂದ ಸಿದ್ದರಾಮಯ್ಯನವ್ರಿಗೆ ಲೆಕ್ಕದ ರಾಮಯ್ಯ 14 ಬಡ್ಜೆಟ್ ಇಷ್ಟು ಸಾಮಾನ್ಯ ಜ್ಞಾನನೂ ಗೊತ್ತಿಲ್ಲಲ್ಲ ಅವ್ರಿಗೆ. ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ಸುಳ್ಳು ಹೇಳೋದು ನಿಮ್ ರಾಜಕೀಯ ಬದುಕಿನ ಭಾಗ ಆಗಿದೆ. ಸುಳ್ಳು ಹೇಳದೇ ಇದ್ರೆ ನಿಮಗೆ ಊಟ ಮಾಡಿದ ಅನ್ನವೂ ಜೀರ್ಣ ಆಗಲ್ಲ.
ಆಫರ್ ಸುಳ್ಳು, ಭಂಡತನ, ಕಪೋಲ ಕಲ್ಪಿತ ಎಂದ ಬಿವೈವಿ. ಸಿದ್ದರಾಮಯ್ಯ ಆಡಿರೋ ಆಪರೇಷನ್ ಕಮಲದ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಸುಳ್ಳು, ಭಂಡತನ, ಕಪೋಲ ಕಲ್ಪಿತ ಸುದ್ದಿಗಳನ್ನ ಹರಿಬಿಡುವುದು ನಿಮ್ಮ ನಿತ್ಯ ಮಂತ್ರ. ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನ ಕಳ್ಕೊಂಡಂತೆ ಕಾಣಿಸ್ತಾ ಇದೆ ಅಂತ ಗೇಲಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಡ್ತಾ ಇರೋ ಮಾತುಗಳಲ್ಲಿ ಹುರುಳಿದೆಯೋ ಇಲ್ವೋ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. 50 ಶಾಸಕರಿಗೆ ತಲಾ 50 ಕೋಟಿ ಆಫರ್ ಅಂದ್ರೆ ಕೋಟಿಗೆ ಬೆಲೆಯೇ ಇಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿ ನಾಯಕರೇ ಬಿಚ್ಚಿಟ್ಟಿರೋ ಡಿಸೆಂಬರ್ ಕ್ರಾಂತಿ ಭವಿಷ್ಯವಾಣಿ ನಿಜವಾಗುತ್ತಾ? ಲೆಟ್ಸ್ ವೈಟ್ ಅಂಡ್ ವಾಚ್. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.